ವಶೀಕರಣ ಅನ್ನೋ ಒಂದು ಚಿಕ್ಕ ಪಾಯಿಂಟ್ ಇಟ್ಕೊಂಡು ಇಂಥ ಒಳ್ಳೆ ಫಿಲಮ್ ತೆಗಿಬೋದು ಅಂತ ಈ ಒಂದು ಸಿನಿಮಾ ನೋಡೇ ನನಗೆ ಗೊತ್ತಾಗಿದ್ದು. ಜಾಂಬಿ ಮೂವಿಗಳನ್ನ ನೆನಪು ಮಾಡ್ತಾ ಗುರು. ನಾನು ಇದ್ದಂಗೆ ಸ್ಟ್ರೈಟಾಗಿ ಯಾವುದೋ ಫಿಲ್ಟರ್ ಇಲ್ದಂಗೆ ಮಾತಾಡ್ತೀನಿ. ಅದಕ್ಕೂ ಮುಂಚೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೇಸಿಕ್ಲಿ ಇದೊಂದು ಗುಜರಾತಿ ಮೂವಿ. ಇದರ ಪಾರ್ಟ್ 1 ಕೂಡ ಇದೆ. ಅದು ಸೈತಾನ್ ಅಂತ ರೀಮೇಕ್ ಆಗಿ ಅಲ್ಲೂ ಕೂಡ ಬ್ಲಾಕ್ ಬಸ್ಟರ್ ಆಗಿತ್ತು. ಇದೇ ಒಂದು ಸಿನಿಮಾದ ಪಾರ್ಟ್ 2 ಆಗಿ ಬಂದಿದ್ದು. ಇದು ವಾಚ್ ಲೆವೆಲ್ 2. ನಿಜ ಹೇಳ್ತೀನಿ ಗುರು, ಫಸ್ಟು 10 ನಿಮಿಷಕ್ಕೆ ಕನೆಕ್ಟ್ ಆಗ್ತೀರಾ, ಲಾಸ್ಟ್ವರೆಗೂ ಆ ಒಂದು ಗ್ರಾಫಿಂಗು ಓಲ್ ಮೂವಿ ಮುಗಿಯೋವರೆಗೂ ಹಂಗೇ ಇರುತ್ತೆ. ಈ ಸಿನಿಮಾದ ಡ್ಯೂರೇಷನ್ನು 1 ಗಂಟೆ 43 ನಿಮಿಷ ಇರುತ್ತೆ. ಸ್ಟೋರಿಗೆ ಎಷ್ಟು ಬೇಕೋ ಅಷ್ಟೇ ಬರ್ಕೊಂಡಿದ್ದಾರೆ. ಸಿನಿಮಾದ ಸ್ಟೋರಿ ಬಗ್ಗೆ ಜಾಸ್ತಿ ಡಿಸ್ಕಷನ್ ಮಾಡ್ಕೊಳ್ಳೋದು ಬೇಡ. ಒಂದಂತೂ ಸತ್ಯ, ಈ ಒಂದು ಸ್ಟೋರಿನಲ್ಲಿ ಒಂದು ಗರ್ಲ್ಸ್ ಸ್ಕೂಲಲ್ಲಿ ಏನಿರ್ತಾರೆ, ಗರ್ಲ್ಸು ಎಲ್ಲರನ್ನೂ ಅಟ್ಟೆ ಟೈಮಲ್ಲಿ ವಶೀಕರಣ ಮಾಡಿ ಅವ್ರನ್ನೆಲ್ಲ ಹೇಳೋ ಥರ ಕೇಳಂಗೆ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ ಇಲ್ಲಿ ನಮ್ಮ ವಿಲನ್ನು. ಅದರಿಂದ ಆಗೋ ಅನಾಹುತಗಳು ಏನೇನು ಅಂತ ನಾವು ಈ ಒಂದು ಸಿನಿಮಾ ನೋಡೇ ತಿಳ್ಕೊಬೇಕು. ಡಿಫ್ರೆಂಟಾಗಿ ಒಂಥರ ಸೈಕಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲ್ಲ. ನನಗೆ ಯಾವುದೋ ಟಿಪಿಕಲ್ ಹಾಲಿವುಡ್ ಸಿನಿಮಾಗಳು ನೋಡೋ ಥರ ಫೀಲ್ ಬಂತು ಗುರು ಈ ಒಂದು ಸಿನಿಮಾ ನೋಡಬೇಕಾದ್ರೆ. ಜಸ್ಟ್ ಸಿನಿಮಾ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ ಗುಜರಾತಿನಲ್ಲೂ ಮತ್ತು ಹಿಂದಿನಲ್ಲೂ ಇದೆ. ಬಟ್ ಸಿನಿಮಾ ಲ್ಯಾಂಗ್ವೇಜ್ ಅಂತೂ ಕೇಳೋದೇ ಇಲ್ಲ. ಒಂದು ಸರಿ ಸ್ಟಾರ್ಟ್ ಆದಮೇಲೆ ಹಂಗೆ ಹೋಗ್ಬಿಡುತ್ತೆ. ಸಿನಿಮಾದ ಡೈರೆಕ್ಷನಲ್ಲಿ ಆಗಿರ್ಬೋದು, ಸ್ಕ್ರೀನ್ ಪ್ಲೇನಲ್ಲಿ ಆಗಿರ್ಬೋದು ಸಖತ್ ಬ್ರಿಲಿಯನ್ಸಾಗಿ ತೋರಿಸಿದ್ದಾರೆ. ಬಜೆಟಿಗೆ ಕೂಡ ಒಳ್ಳೆ ಟ್ಯಾಲೆಂಟ್ ಯೂಸ್ ಮಾಡಿದ್ದಾರೆ ಅಂತ ಕಾಣಿಸುತ್ತೆ. ಎಷ್ಟು ಬೇಕೋ ಅಷ್ಟು ಫ್ರೇಮಿಗೆ ತಕ್ಕಂಗೆ ಬಜೆಟ್ನೂ ಕೂಡ ಸಿನಿಮಾಗೆ ಹಾಕಿದ್ದಾರೆ. ಥಿಯೇಟರ್ನಲ್ಲೇ ರಿಲೀಸ್ ಆಗಿ ಹಿಟ್ಟಾಗಿತ್ತು. ಈಗ OTTನಲ್ಲಿ ಬಂದು ಅದಕ್ಕಿಂತ ಜಾಸ್ತಿ ಸದ್ದು ಮಾಡ್ತಾ ಇದೆ ಈ ಒಂದು ಸಿನಿಮಾ ನೋಡಿಲ್ಲ ಅಂದರೆ ನೋಡಿ, ನೆಟ್ಫ್ಲಿಕ್ಸಲ್ಲಿ ಸ್ಟ್ರೀಮ್ ಆಗ್ತಾ ಇದೆ. ಈ ಒಂದು ಸಿನಿಮಾ ಇವಾಗ ಟ್ರೆಂಡಿಂಗಲ್ಲಿ ಕೂಡ ಇದೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಸಖತ್ ಇಷ್ಟ ಆಗುತ್ತೆ ನಿಮಗೆ. ಡೈರೆಕ್ಟರ್ ಕೃಷ್ಣದೇವ್ ಯಾಜ್ಞಿಕ್, ನಿಜವಾಗ್ಲೂ ವಂಡರ್ಫುಲ್ ವರ್ಕ್ ಸರ್ ನಿಮ್ಮದು. ಆ ಕ್ಲೈಮ್ಯಾಕ್ಸಲ್ಲಿ ಬರೋ ಟ್ವಿಸ್ಟ್ಗಳು ಕೂಡ ಅಷ್ಟೇ ಸೈಕಾಗಿದ್ದಾವೆ ನನಗೆ ಮಾತ್ರ. ನಿಜವಾಗ್ಲೂ ಇಂಥ ಸಿನಿಮಾಗಳು ಬಂದರೆ ಒಂಥರ ಕಿಕ್ಕಿರುತ್ತೆ. ಒನ್ ಆಫ್ ದಿ ಬೆಸ್ಟ್ ಸೈಕಲಾಜಿಕಲ್ ಹಾರರ್ ಮೂವಿಗಳು ನನಗೆ ಮಾತ್ರ. ನೀವು ಆಲ್ರೆಡಿ ಎಷ್ಟು ಜನ ನೋಡಿದ್ದೀರಾ, ನಿಮ್ಗೆ ಯಾವ ಥರ ಫೀಲ್ ಆಯಿತು ಅಂತ ಕಮೆಂಟ್ ಮಾಡಿ. ಸಿನಿಮಾ ಮಾತ್ರ ಸೂಪರ್ ಮೂವಿ. ನನಗೆ ಮೈನಸ್ ಹೇಳೋದಕ್ಕೆ ಯಾವುದು ಇಷ್ಟ ಆಗ್ತಿಲ್ಲ. ಆಲ್ಮೋಸ್ಟ್ ಅಲ್ಲೆಲ್ಲ ಬೆಟರಾಗೇ ಇದೆ. ಜಂಕಿ ಬೇಡಿವಾಲ ಆರ್ಯ ಅನ್ನೋ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿರೋ ಹುಡುಗಿ ಅದು. ನಿಜವಾಗ್ಲೂ ಆ ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿ ಆ ಹುಡುಗಿ ಪರ್ಫಾರ್ಮೆನ್ಸಿಗೆ ಮಾತ್ರ ನಿಜವಾಗ್ಲೂ ಫಿದಾಗೋಗಿದ್ದೀನಿ. ಏನು ಎಮೋಷನ್ ಕ್ಯಾರಿ ಮಾಡ್ತಾ ಗುರು, ಸಖತ್ತಿದೆ ಆ ಒಂದು ಆ್ಯಕ್ಟಿಂಗ್ ಪೋರ್ಷನ್ಸು. ಇದಕ್ಕೆ ಪಾರ್ಟು ನೋಡಬೇಕು ಟೈಮ್ ಸಿಕ್ಕಿದ್ರೆ. ಅದು ಮಾತ್ರ ಸ್ವಲ್ಪ ಇಂಟ್ರೆಸ್ಟಿಂಗಾಗೇ ಇದೆ. ಆದಷ್ಟು ನೋಡೋಕ್ಕೆ ಟ್ರೈ ಮಾಡ್ತೀನಿ ಅದನ್ನು. ಸಿನಿಮಾ ದಯವಿಟ್ಟು ಮಿಸ್ ಮಾಡೋಕ್ಕೊಳಕ್ಕೆ ಹೋಗಬೇಡಿ. ಆ್ಯಸ್ ಎ ಸಿನಿಮಾ ಲವರ್ ಆಗಿ ನನಗಂತೂ ಸಿನಿಮಾ ಸಖತ್ ಇಷ್ಟ ಆಯಿತು. ನಿಮಗೂ ಕೂಡ ಗ್ಯಾರಂಟಿ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ. ಇಲ್ಲಿವರೆಗೂ ವೀಡಿಯೋ ಮಾಡಬೇಕಾದ್ರೆ ತುಂಬ ರಿಸರ್ಚ್ಗಳಿದ್ವು, ಟೈಮ್ನೂ ಕೂಡ ತುಂಬ ಇನ್ವೆಸ್ಟ್ ಮಾಡಿದ್ದೀನಿ. ಸೊ ನಿಮ್ಮ ಕಡೆಯಿಂದ ಒಂದು ಲೈಕ್ ಬಂದರೆ ನನಗೆ ಎಷ್ಟೋ ಸಪೋರ್ಟ್ ಸಿಗ್ದಂಗೆ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಬೋದು. ನಾನು ಮತ್ತೆ ಸಿಗ್ತಾ ಇರ್ತೀನಿ. ಬಾಯ್.